ಮಹಾಲಿಂಗೇಶ್ವರ ದೇವಾಲಯ ಪೆರ್ವಾಜೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಲ್ಮರ ಗ್ರಾಮದಲ್ಲಿ ನೆಲೆಸಿರುವ ಅತ್ಯಂತ ಪುರಾತನ ಹಾಗೂ ಪೌರಾಣಿಕ ಮಹತ್ವ ಹೊಂದಿರುವ ಶಿವಕ್ಷೇತ್ರವಾಗಿದೆ. ಈ ದೇವಾಲಯದ ಇತಿಹಾಸವನ್ನು ಪೌರಾಣಿಕ ನಂಬಿಕೆಗಳೊಂದಿಗೆ ಜೋಡಿಸಿ ನೋಡಿದಾಗ ಹರಾಸುರ ಎಂಬ ರಾಕ್ಷಸರಾಜನು ಶಿವಭಕ್ತನಾಗಿ ಇಲ್ಲಿ ಮಹಾಲಿಂಗೇಶ್ವರನನ್ನು ಪ್ರತಿಷ್ಠಾಪಿಸಿದನೆಂಬ ಕಥೆ ಪ್ರಸಿದ್ಧವಾಗಿದೆ. ಹರಾಸುರನು ತನ್ನ ತಪಸ್ಸಿನಿಂದ ಶಿವನನ್ನು ಸಂತೋಷಪಡಿಸಿ ಈ ಲಿಂಗವನ್ನು ಪ್ರತಿಷ್ಠಾಪಿಸಿದನೆಂಬ ನಂಬಿಕೆ ಸ್ಥಳೀಯರಲ್ಲಿ ಗಾಢವಾಗಿ ಅಂಟಿಕೊಂಡಿದೆ. ಈ ಕಾರಣದಿಂದ ಈ ಕ್ಷೇತ್ರವು ಹರಾಸುರ ಪ್ರತಿಷ್ಠಿತ ಕ್ಷೇತ್ರವೆಂದು ಕರೆಯಲ್ಪಡುತ್ತದೆ. ದೇವಾಲಯದ ವಾಸ್ತುಶಿಲ್ಪವನ್ನು ಗಮನಿಸಿದರೆ ನಂದಿ ಮಂಟಪದಲ್ಲಿರುವ ಕೃಷ್ಣಶಿಲೆಯ ಕಂಬಗಳು ಬೇಲೂರು ಹೊಯ್ಸಳ ಶೈಲಿಯ ಶಿಲ್ಪಕಲೆಯ ಪ್ರತಿರೂಪಗಳನ್ನು ಹೋಲುತ್ತವೆ. ಸ್ಥಳೀಯ ಶಿಲ್ಪಿಗಳು ಕೆತ್ತಿದ ನೃತ್ಯ ಗಣಪತಿ, ಕಾಳಿಯ ಮರದ ಕೃಷ್ಣ, ಉಗ್ರ ನರಸಿಂಹ ಹಾಗೂ ಗಜಾಸುರ ಸಂಹಾರ ಮೂರ್ತಿಗಳ ಶಿಲ್ಪಗಳು ಅತ್ಯಂತ ಆಕರ್ಷಕವಾಗಿದ್ದು ಕಲಾತ್ಮಕ ವೈಭವವನ್ನು ತೋರಿಸುತ್ತವೆ. ಈ ಶಿಲ್ಪಗಳು ಕೇವಲ ಕಲೆಯಲ್ಲದೆ ಪೌರಾಣಿಕ ಕಥೆಗಳ ಜೀವಂತ ರೂಪಗಳಾಗಿ ಕಾಣಿಸುತ್ತವೆ. ಇಲ್ಲಿರುವ ಉತ್ಸವ ಮೂರ್ತಿಯು ಹಿತ್ತಾಳೆಯಿಂದ ನಿರ್ಮಿತವಾಗಿದ್ದು ಚೋಳರ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಹಿತ್ತಾಳೆಯ ಮೂರ್ತಿಯು ತನ್ನ ವಿಶಿಷ್ಟ ಕೌಶಲ್ಯದಿಂದ ಈ ಕ್ಷೇತ್ರದ ವೈಶಿಷ್ಟ್ಯವನ್ನು ಹೆಚ್ಚಿಸುತ್ತದೆ. ದೇವಾಲಯದ ಆವರಣದಲ್ಲಿ ಪವಿತ್ರ ಪುಷ್ಕರಿಣಿ ಅಂದರೆ ಕಲ್ಯಾಣಿ ಇದೆ. ಭಕ್ತರು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವುದು ಶುದ್ಧೀಕರಣದ ಸಂಕೇತವೆಂದು ಪರಿಗಣಿಸಲಾಗಿದೆ. ಮಹಾಲಿಂಗೇಶ್ವರನ ಜೊತೆಗೆ ಇಲ್ಲಿನ ಉಪದೇವತೆಗಳಲ್ಲಿ ನಾಗದೇವತೆ, ರಕ್ತೇಶ್ವರಿ ಹಾಗೂ ಕೊಡಮಣಿತ್ತಾಯ ದೈವಗಳನ್ನು ಆರಾಧಿಸಲಾಗುತ್ತದೆ. ಈ ದೈವಗಳು ಸ್ಥಳೀಯ ಜನರ ಪರಿವಾರ ದೈವಗಳಾಗಿದ್ದು ಜನರ ಜೀವನದಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ನಾಗಸ್ಥಾನದಲ್ಲಿ ವಿಶೇಷವಾಗಿ ನಾಗಪಂಚಮಿಯಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಈ ಕ್ಷೇತ್ರದಲ್ಲಿ ನಡೆಯುವ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಅತ್ಯಂತ ಪ್ರಮುಖವಾಗಿದ್ದು ಈ ದಿನ ವಿಶೇಷ ಪೂಜೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಭಜನೆಗಳು ನಡೆಯುತ್ತವೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವು ದೀಪಾರಾಧನೆ ಹಾಗೂ ರಂಗಪೂಜೆಗಳೊಂದಿಗೆ ಭಕ್ತರ ಮನಸ್ಸನ್ನು ಆನಂದಗೊಳಿಸುತ್ತದೆ. ವಾರ್ಷಿಕ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದು ರಥಸವಾರಿ ಹಾಗೂ ಕೆರೆ ಆಯನವು ಭಕ್ತರ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಸೇರಿ ದೇವರ ದರ್ಶನ ಪಡೆಯುತ್ತಾರೆ. ದೇವಾಲಯಕ್ಕೆ ತಲುಪುವ ಮಾರ್ಗವನ್ನು ನೋಡಿದರೆ ಕಾರ್ಕಳ ಮುಖ್ಯ ಬಸ್ ನಿಲ್ದಾಣದಿಂದ ಆಟೋ ಅಥವಾ ಸ್ಥಳೀಯ ವಾಹನಗಳ ಮೂಲಕ ಸುಲಭವಾಗಿ ತಲುಪಬಹುದು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಲ್ಮರ ಗ್ರಾಮದಲ್ಲಿರುವ ಈ ದೇವಾಲಯವು ಭಕ್ತರ ಆಧ್ಯಾತ್ಮಿಕ ತಾಣವಾಗಿದೆ. ಈ ಕ್ಷೇತ್ರದ ಮಹತ್ವವನ್ನು ತಿಳಿಯಲು ಸ್ಥಳೀಯರು ಹೇಳುವ ಕಥೆಗಳು, ಪುರಾಣಗಳು ಹಾಗೂ ಆಚರಣೆಗಳು ಸಾಕ್ಷಿಯಾಗಿವೆ. ಮಹಾಲಿಂಗೇಶ್ವರ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲದೆ ಕಲಾ, ಸಂಸ್ಕೃತಿ, ಪೌರಾಣಿಕತೆ ಹಾಗೂ ಭಕ್ತಿಯ ಸಮನ್ವಯವಾಗಿರುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಕ್ಷೇತ್ರದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಹಬ್ಬವೂ ಶಿವಭಕ್ತಿಯ ಮಹಿಮೆಯನ್ನು ಸಾರುತ್ತದೆ. ಈ ದೇವಾಲಯದ ಇತಿಹಾಸ, ಪುರಾಣ, ವಾಸ್ತುಶಿಲ್ಪ, ಉತ್ಸವಗಳು ಹಾಗೂ ದೈವ ಪರಂಪರೆಗಳು ಒಟ್ಟಾಗಿ ಈ ಕ್ಷೇತ್ರವನ್ನು ಕರ್ನಾಟಕದ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಒಂದಾಗಿ ಮಾಡಿವೆ. ಈ ರೀತಿಯಾಗಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಪೆರ್ವಾಜೆ ತನ್ನ ಪೌರಾಣಿಕ ಮಹತ್ವದಿಂದ, ಕಲಾತ್ಮಕ ವೈಭವದಿಂದ ಹಾಗೂ ಭಕ್ತರ ನಂಬಿಕೆಯಿಂದ ಸದಾ ಜೀವಂತವಾಗಿದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಆಧ್ಯಾತ್ಮಿಕ ಹೃದಯವಾಗಿ ಪರಿಣಮಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.